ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಚಿನ್ವಾ ಅಚೇಬಿ ಅವರು ಬರೆದಿರುವ ದ ಓಟರ್ ಎಂಬ ಕಥೆಯ ಸಾರಾಂಶವನ್ನು ನೋಡೋಣ. ಚಿನ್ವಾ ಅಚೇಬಿ ಅವರು ಪ್ರಸಿದ್ಧ ನೈಜೀರಿಯನ್ ಲೇಖಕ. ಅವರು ಬರವಣಿಗೆಯಲ್ಲಿ ಆಫ್ರಿಕಾ ಸಾಂಪ್ರದಾಯಿಕ ಜೀವನದ ಮತ್ತು ವೆಸ್ಟರ್ನ್ ಐಡಿಯಾಸ್ ಗಳನ್ನು ನೋಡಬಹುದು. ದ ಓಟರ್ ಕಥೆಯಲ್ಲಿ ಕವಿ ಅವರು ಆಧುನಿಕ ರಾಜಕೀಯವು ಮುಗ್ಧ ಹಳ್ಳಿಯ ಜೀವನದಲ್ಲಿ ಭ್ರಷ್ಟಾಚಾರವನ್ನು ಹೇಗೆ ತರುತ್ತದೆ ಎಂಬುದನ್ನು ತೋರಿಸುತ್ತಾರೆ. ಮಾರ್ಕಸ್ ಈಬೆ ಮತ್ತು ಅವರ ರಾಜಕೀಯ. ಮಾರ್ಕಸ್ ಮೊದಲಿಗೆ ಒಬ್ಬ ಮಿಷನ್ ಶಾಲೆಯ ಶಿಕ್ಷಕ. ನಂತರ ಅವರು ರಾಜಕೀಯಕ್ಕೆ ಪ್ರವೇಶಿಸಿ ಯಾವುದೇ ಲಂಚವಿಲ್ಲದೆ ಚುನಾವಣೆಯಲ್ಲಿ ಗೆದ್ದರು. ಅವರು ನಂತರ ಸಾಂಸ್ಕೃತಿಕ ಸಚಿವರಾದರು. ಪೀಪಲ್ಸ್ ಅಲಯನ್ಸ್ ಪಾರ್ಟಿಯಲ್ಲಿ ಅವರ ಅವಧಿ ಮುಗಿದು ಹೊಸ ಚುನಾವಣೆ ಬರುವ ಸಮಯ ಅದು. ರಾಜಕೀಯ ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಅವರು ಶ್ರೀಮಂತರಾದರು, ಗೌರವ ಪದವಿಗಳು ಪಡೆದರು, 2 ದೊಡ್ಡ ಕಾರುಗಳನ್ನು ಖರೀದಿಸಿದರು, ತಮ್ಮ ಊರಾದ ಉಮೋಫಿಯಾದಲ್ಲಿ ಅತಿ ದೊಡ್ಡ ಮನೆಯನ್ನು ಕಟ್ಟಿದರು, ಅದಕ್ಕೆ ಉಮೋಫಿಯಾ ಮ್ಯಾನ್ಷನ್ ಎಂದು ಹೆಸರಿಟ್ಟಿದರು, ಮತ್ತು ಪ್ರೈವೇಟ್ ಪ್ಲಾಂಟ್ ಅನ್ನು ನಿರ್ಮಿಸಿ ಬರೀ ಅವರ ಮನೆಗೆ ಕರೆಂಟ್ ಬರುವಂತೆ ಮಾಡಿದರು ಮತ್ತು ಗ್ರಾಮಸ್ಥರಿಗೆ ಭರ್ಜರಿ ಊಟದ ವ್ಯವಸ್ಥೆಯನ್ನು ಮಾಡಿದರು. ಅದರ ನಂತರ ಗ್ರಾಮಸ್ಥರಿಗೆ ರಾಜಕೀಯದ ಶಕ್ತಿ ತಿಳಿಯಿತು. ಮುಂದಿನ ಬಾರಿ ಉಚಿತವಾಗಿ ಮತವನ್ನು ಹಾಕಬಾರದು ಎಂದು ನಿರ್ಧರಿಸಿದರು. ಈಗ ಒಂದು ಹೊಸ ಕ್ಯಾರೆಕ್ಟರ್ ಬಂದ್ರು. ಅವರ ಹೆಸರು ರೂಫಸ್ ಒಕೆಕ್. ಇವರು ವಿದ್ಯಾವಂತ ವ್ಯಕ್ತಿ. ಗ್ರಾಮದ ಅನೇಕ ಜನರಿಗೆ ಓದಲು ಬರೆಯಲು ಬರದಿದ್ದರೂ ರೂಫಸ್ಗೆ ವಿದ್ಯಾಭ್ಯಾಸ ಇತ್ತು. ಅವರು ಮೊದಲು ಪೋರ್ಟ್ ಹಾರ್ಕೋರ್ಟ್ ನಗರದಲ್ಲಿ ಸೈಕಲ್ ರಿಪೇರಿ ಅಂಗಡಿಯಲ್ಲಿ ತರಬೇತಿಗಾರರಾಗಿ ಕೆಲಸ ಮಾಡುತ್ತಿದ್ದರು. ಉತ್ತಮ ಭವಿಷ್ಯ ಇದ್ದರೂ ಸ್ವಯಂ ಇಚ್ಛೆಯಿಂದ ತಮ್ಮ ಗ್ರಾಮಕ್ಕೆ ಮರಳಿ ಗ್ರಾಮಸ್ಥರಿಗೆ ಸಹಾಯ ಮಾಡಲು ನಿರ್ಧರಿಸಿದರು. ಗ್ರಾಮದಲ್ಲಿ ಜನಪ್ರಿಯ ಮತ್ತು ನಂಬಿಕಸ್ಥ ವ್ಯಕ್ತಿಯಾದರು. ರೂಫ್ ಪ್ರಚಾರ ನಿರ್ವಹಣೆ. ಮಾರ್ಕಸ್ ಇಬೆ ಅವರು ರೂಫ್ನನ್ನು ತನ್ನ ಪ್ರಚಾರ ವ್ಯವಸ್ಥಾಪಕರಾಗಿ ಆಯ್ಕೆ ಮಾಡಿದರು, ಏಕೆಂದರೆ ರೂಫ್ಗೆ ಜನರ ಮನಸ್ಥಿತಿ ಚೆನ್ನಾಗಿ ಗೊತ್ತಿತ್ತು. ಅವರು ಮನೆ ಮನೆಗೆ ಹೋಗಿ ಮಾರ್ಕಸ್ಗೆ ಮತ ಹಾಕುವಂತೆ ಹೇಳುತ್ತಿದ್ದರು. ಮೊದಲು 2 ಶಿಲಿಂಗ್ಸ್ ನೀಡಿದರು, ಆದರೆ ಹಿರಿಯರು ಇನ್ನಷ್ಟು ಹಣ ಕೇಳಿದರು. ನಂತರ ಇನ್ನಷ್ಟು ಶಿಲಿಂಗ್ಸ್ ಕೊಟ್ಟರು. ಇದರಿಂದ ನಮ್ಗೇನು ಅರ್ಥವಾಗುತ್ತೆ ಅಂದ್ರೆ, ಹಣ ಮತ್ತು ಅಧಿಕಾರ ಮುಂದೆ ವಿದ್ಯಾವಂತ ವ್ಯಕ್ತಿಯೂ ಕೂಡ ಭ್ರಷ್ಟನಾಗುತ್ತಾನೆ. ರೂಫ್ಗೆ ಒಂದು ಗೊಂದಲ ಬಂತು. ಚುನಾವಣೆಯ ಮುಂದಿನ ರಾತ್ರಿ ವಿರುದ್ಧ ಪಕ್ಷವಾದ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ ಸದಸ್ಯರು ರೂಫ್ನ ಮನೆಗೆ ಬಂದು ಮಾದುಕಾಗೆ ಮತ ಹಾಕಲು 5 ಪೌಂಡ್ ಹಣವನ್ನು ಕೊಟ್ಟರು. ಅದು ತುಂಬಾನೇ ದೊಡ್ಡ ಹಣ. ಇದನ್ನು ನೋಡಿ ರೂಫ್ ಮನಸ್ಸು ಸಹ ಬದಲಾವಣೆ ಆಯಿತು. ಅದಕ್ಕೆ ದೇವರಾದ ಇಎ ಮೇಲೆ ಪ್ರಮಾಣವಿಟ್ಟು ಹಣ ಸ್ವೀಕರಿಸಿದರು. ನಾವು ಹೇಗೆ ಗಾಡ್ ಪ್ರಾಮಿಸ್ ಅಂತೀವಿ, ಅದೇ ತರನೇ ಪ್ರಮಾಣ ಮಾಡಿ ಮಾದುಕಾಗೆ ಓಟ್ ಹಾಕ್ತೀನಿ ಅಂತ ಹಣ ಸ್ವೀಕಾರ ಮಾಡಿದರು. ಆ ಹಣವನ್ನು ನೋಡಿ ಒಬ್ಬನ ಮತದಿಂದ ಏನಾಗುತ್ತೆ, ಏನು ಚೇಂಜಸ್ ಆಗಲ್ಲ ಅಂತೆಲ್ಲನೂ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತದಾನದ ದಿನದ ತಂತ್ರ. ಈ ದಿನ ರೂಫ್ ಗೊಂದಲಕ್ಕೆ ಒಳಗಾದರು. ಮಾರ್ಕಸ್ಗೆ ದ್ರೋಹ ಮಾಡಲು ಮನಸ್ಸಿಲ್ಲ, ಹಣ ಮರಳಿ ಕೊಡಲು ಇಚ್ಛೆ ಇಲ್ಲ. ಅದಕ್ಕೆ ಅವರು ಮತಪತ್ರವನ್ನು 2 ಭಾಗಗಳಾಗಿ ಹರಿದು ಒಂದು ಭಾಗವನ್ನು ಮಾದುಕ ಪೆಟ್ಟಿಗೆಯಲ್ಲಿ ಹಾಕಿ ಮತ್ತೊಂದು ಭಾಗವನ್ನು ಮಾರ್ಕಸ್ ಪೆಟ್ಟಿಗೆಗೆ ಹಾಕಿದರು. ನಾನು ತುಂಬಾನೇ ಜಾಣ ಕೆಲಸ ಮಾಡಿದ್ದೀನಿ ಅಂತ ನಗುತ್ತಾ ಹೊರಬಂದರು. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಹೀಗ್ ಮಾಡಿರೋದ್ರಿಂದ ಅವರು ಹಾಕಿರುವ ಮತಗೆ ಯಾವ ವ್ಯಾಲ್ಯೂನು ಇಲ್ಲ ಅಂತ. ಸೊ ಫೈನಲಿ ನಾವು ಕಥೆಯ ಎಂಡ್ಗೆ ಬಂದ್ವಿ. ಈ ಕಥೆಯಿಂದ ನಾವೇನು ಅರ್ಥ ಮಾಡ್ಕೊಬಹುದು ಅಂದ್ರೆ, ಹಣ ಚುನಾವಣೆಯನ್ನು ನಿಯಂತ್ರಿಸುತ್ತದೆ, ಮತಗಳ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ, ರಾಜಕೀಯ ನಾಯಕರನ್ನು ಮತ್ತು ಮತದಾರರನ್ನು ಭ್ರಷ್ಟಗೊಳಿಸುತ್ತದೆ, ಶಿಕ್ಷಣ ಮಾತ್ರ ಪ್ರಾಮಾಣಿಕತೆಯನ್ನು ಖಾತರಿಪಡಿಸುವುದಿಲ್ಲ. ನಿಮ್ಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ. ಅದು ಎಲೆಕ್ಷನ್ಸ್ಗಳು ಅನ್ಯಾಯವಾಗಿ ನಡೆದಾಗ ನಿಜವಾಗಿಯೂ ಸೋಲುವವರು ಯಾರು, ನಾಯಕರೋ ಅಥವಾ ಜನರೋ ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.